ಹಡಗಿನ 3 ಪ್ರಯಾಣಿಕರನ್ನ ಬಲಿ ಪಡೆದುಕೊಂಡಿದೆ ಹಂಟಾ ವೈರಸ್. ಎಷ್ಟು ಡೇಂಜರ್ ಗೊತ್ತಾ? ಸೋಂಕು ಹರಡುವುದು ಹೇಗೆ ಗೊತ್ತಾ? ಲಕ್ಷಣ ಏನಿರುತ್ತೆ ಗೊತ್ತಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಏಪ್ರಿಲ್ 1ರಂದು ಅರ್ಜೆಂಟೀನಾದ ಉಶುವಾದಿಂದ ಹೊರಟಿದ್ದಂತಹ ಈ ಒಂದು ಹಡಗಿನಲ್ಲಿ 147 ಮಂದಿ ಪ್ರಯಾಣಿಕರಿದ್ರು. ಆ ಒಂದು ಹಡಗಿನಲ್ಲಿ ಹಂಟಾ ವೈರಸ್ ಅಂತ ಹೇಳಿ ಸಿಕ್ಕಾಕೊಂಡಿತ್ತು. 70 ವರ್ಷದ ವಯಸ್ಸಿನ ಡಚ್ ಪ್ರಜೆ ಏಪ್ರಿಲ್ 1ಕ್ಕೆ ಮೃತರಾಗ್ತಾರೆ. 69 ವರ್ಷದ ಅವರ ಪತ್ನಿ ಕೂಡ ಏಪ್ರಿಲ್ 26ಕ್ಕೆ ಸೋಂಕಿಗೆ ಒಳಗಾಗ್ತಾರೆ. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಜರ್ಮನ್ ಪ್ರಯಾಣಿಕನೋರ್ವ ಮೇ 2ರಂದು ಸಾವನ್ನಪ್ಪಿದ್ದಾರೆ. ಒಟ್ಟು 3 ಜನರನ್ನ ಬಲಿ ತೆಗೆದುಕೊಂಡಿದೆ ಈ ಒಂದು ವೈರಸ್. 7 ಜನರಲ್ಲಿ ಈ ಒಂದು ಸೋಂಕು ಹರಡಿರುವುದು ದೃಢಪಟ್ಟಿದೆ. ಈ ಒಂದು ಹಡಗಿನಲ್ಲಿ 2 ಭಾರತೀಯ ಪ್ರಜೆಗಳು ಕೂಡ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಿದು ಹಂಟಾ ವೈರಸ್? ವೈದ್ಯರೇನಂತಾರೆ? ಇತ್ತೀಚಿನ ದಿನಗಳಲ್ಲಿ ಭೀತಿ ಹುಟ್ಟಿಸ್ತಾ ಇರುವಂತದ್ದು ಹಂಟಾ ವೈರಸ್ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ಸಿಕ್ಕಾಪಟ್ಟೆ ದೊಡ್ಡ ಮಹಾಮಾರಿ ಅಂತ ಹೇಳಲಾಗ್ತಾ ಇದೆ. ವೈದ್ಯಕೀಯ ವಿಜ್ಞಾನ ಹೇಳೋ ಪ್ರಕಾರ ಸ್ವಲ್ಪ ಇದು ವಿಭಿನ್ನವಾಗಿದೆ. ಹಂಟಾ ವೈರಸ್ ಜಗತ್ತಿನ ಹೊಸದೇನಲ್ಲ. ಹಲವು ದಶಕಗಳಿಂದ ವಿಜ್ಞಾನಿಗಳಿಗೆ ಪರಿಚಯಿಸಿರುವಂತಹ ಈ ಒಂದು ವೈರಸ್ ಮುಖ್ಯವಾಗಿ ಇಲಿ ಮತ್ತು ಕಾಡು ಮೂಷಿಕಗಳೊಂದಿಗೆ ಬರುತ್ತೆ. ಅಂದ್ರೆ ಆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ ಈ ಒಂದು ಸೋಂಕು. ಇದು RNA ವೈರಸ್ ಗಳ ಒಂದು ಗುಂಪಾಗಿದೆ. ಇದು ಮುಖ್ಯವಾಗಿ ರೋಂಡೈಟ್ ಬೋರ್ನ್ ವೈರಸ್ ಅಂತ ಹೇಳಬಹುದು. ಇಲಿ ವರ್ಗಕ್ಕೆ ಸೇರಿರುವಂತಹ ವೈರಸ್ ಇದು. ಸೋಂಕಿತ ಇಲಿಯ ಮಲ ಮತ್ತು ಮೂತ್ರ, ಲಾಲಾರಸ ಇದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಅದರಿಂದಲೇ ಈ ಒಂದು ವೈರಸ್ ಬರುತ್ತೆ. ಆ ಕಲುಷಿತ ಧೂಳುಗಳನ್ನ ಮನುಷ್ಯರು ಉಸಿರಾಟದ ಮೂಲಕ ಒಳಗೆ ಎಳ್ಕೊಂಡ್ರೆ ನಿಮಗೂ ಕೂಡ ಈ ವೈರಸ್ ಬರುತ್ತೆ. ಸೋಂಕಿತ ಇಲಿ ಮಲಮೂತ್ರಗಳಿಂದ ಕಲುಷಿತವಾಗಿರುವಂತಹ ಧೂಳು, ಸರಿಯಾಗಿ ಇರದಂತಹ ಅಲ್ಲಿ ಆಹಾರಗಳನ್ನ ಇಟ್ಟಿರುವಂತಹ ಗೋದಾಮು, ಧಾನ್ಯ ಸಂಗ್ರಹಗಳ ಸ್ಥಳಗಳು, ಕಾಡು ಪ್ರದೇಶ, ಮುಚ್ಚಿದಂತಹ ಹಳೆಯ ಕಟ್ಟಡಗಳು, ಒಣಗಿದ ಇಲಿ ಮಲಗಳನ್ನ ಒಮ್ಮೆಲೆ ಏನಾದ್ರೂ ನೀವು ಮುಟ್ಟಿದ್ರಿ ಅಥವಾ ಆ ಕಡೆ ಹೋದ್ರಿ ಅಂದ್ರೆ ಆ ಗಾಳಿಯಿಂದಲೂ ಕೂಡ ನಿಮ್ಮ ದೇಹಕ್ಕೆ ಈ ಒಂದು ವೈರಸ್ ಬರುತ್ತೆ. ಕೋವಿಡ್ ನಂತದ್ದಲ್ಲ ಹಂಟಾ ವೈರಸ್, ಭೀಕರ ಸೋಂಕು ಇದು. ಆದ್ರೆ ಇದನ್ನ ಮತ್ತೊಂದು ಕೊರೋನಾ ಅಂತ ಹೇಳಿ ವೈಜ್ಞಾನಿಕವಾಗಿ ಕರೆಯುವುದು ಸರಿಯಲ್ಲ. ಇದು ಬಲು ಅಪರೂಪವಾಗಿರುವಂತಹ ಸೋಂಕು. ಮುಖ್ಯವಾಗಿ ಇಲಿ ಹೆಗ್ಗಣಗಳಿಂದ ಸಂಬಂಧಪಟ್ಟಿರುವಂತಹ ರೋಗಗಳಿಂದ ಇದು ಸಿಕ್ಕಾಪಟ್ಟೆ ಬೇಗ ಹರಡುತ್ತೆ. ಈ ವೈರಸ್ ಕೋವಿಡ್ ನಂತೆ ಮನುಷ್ಯರಿಂದ ಮನುಷ್ಯಕ್ಕೆ ಹರಡೋದಿಲ್ಲ. ಅದರ ಬದಲಾಗಿ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬಂದಿರುವಂತಹ ಆಂಟೀಸ್ ಎನ್ನುವಂತಹ ಹಲವು ಅಂಶಗಳ ರೂಪದಲ್ಲಿ ಸೀಮಿತ ಮನುಷ್ಯರ ನಡುವೆ ಹರಡ್ತಾ ಇದೆ ಅಂತ ಹೇಳಿ ದಾಖಲೆಯಾಗಿದೆ. ಇದೇ ಕಾರಣದಿಂದ ಇತ್ತೀಚೆಗೆ ಹಲವು ಪ್ರಕರಣಗಳು ಜಾಗತಿಕ ಆರೋಗ್ಯ ಸಂಸ್ಥೆಗಳ ಗಮನವನ್ನ ಸೆಳೆದಿದೆ. ಲಕ್ಷಣಗಳೇನು ಅಂತ ಹೇಳ್ಬಿಡ್ತೀನಿ. ಜ್ವರ, ತಲೆನೋವು, ತೀವ್ರ ದೌರ್ಬಲ್ಯ, ವಾಂತಿ, ಹೊಟ್ಟೆ ನೋವು ಇರುವಂತಹ ಈ ಒಂದು ಹಂತದಲ್ಲಿ ಇದು ಸಾಮಾನ್ಯವಾಗಿ ವೈರಲ್ ಜ್ವರದಂತೆ ಕಾಣಿಸುತ್ತೆ. ತೀವ್ರ ಹಂತದಲ್ಲಿ ಉಸಿರಾಟದ ತೊಂದರೆ ಆಗುತ್ತೆ, ಎದೆ ಬಿಗಿಯುತ್ತೆ, ಶ್ವಾಸಕೋಶದಲ್ಲಿ ನೀರು ಉಟ್ಕೊಳ್ಳುತ್ತೆ, ರಕ್ತದೊತ್ತಡ ಆಗುತ್ತೆ. ಈ ಒಂದು ಸ್ಥಿತಿಯಲ್ಲಿ ಹಂಟಾ ವೈರಸ್ ಏನಿದೆ ಇದು ಸಿಕ್ಕಾಪಟ್ಟೆ ಉಗ್ರ ರೂಪ ತಾಳುತ್ತೆ. ಈ ವೈರಸ್ನ ಅಪಾಯ, ಅದರ ವೇಗ ಉಸಿರಾಟದ ವೈಫಲ್ಯದಲ್ಲಿದೆ. ಚಿಕಿತ್ಸೆ ವಿಳಂಬವಾದ್ರೆ ರೋಗಿ ಸಾಯೋದು ಗ್ಯಾರಂಟಿ. ಸೊ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಇದು ಇತ್ತೀಚೆಗೆ ಬಂದಿರುವಂತಹ ಒಂದು ಬಹುದೊಡ್ಡ ರೋಗ ಆಗಿದೆ. ಸೊ ಆ ರೋಗಕ್ಕೆ ಬಲಿ ಆಗಬಾರ್ದು ಅಂತಂದ್ರೆ ಈ ಹೆಗ್ಗಣಗಳನ್ನ ಜಾಸ್ತಿಯಾಗಿ ಸಿಕ್ಕಿದ್ರೆ ಅದನ್ನ ಕೊಲ್ಲುವಂತ ಕೆಲಸ ಮಾಡಬೇಕು. ಔಷಧಿಗಳನ್ನ ಸ್ಪ್ರೇ ಮಾಡಬೇಕು. ಮತ್ತೆ ಇನ್ನೂ ಏನು ಹೇಳಬೇಕು ಅಂತಂದ್ರೆ ಸತ್ತಿರುವಂತಹ ಹೆಗ್ಗಣದ ಮಲವನ್ನ ಮತ್ತು ಇಲಿಯ ಮಲವನ್ನ ಮುಟ್ಟಬಾರ್ದು, ಆ ಕಡೆ ಹೋಗಬಾರ್ದು. ಇದೇ ಈ ಒಂದು ಲಕ್ಷಣ, ಅಂದ್ರೆ ಈ ಒಂದು ರೋಗವನ್ನ ತಡೆಯುವಂತಹ ಒಂದು ಕ್ರಿಯೆ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.